ಎಲ್ಲರಿಗೂ ಮನೆ ರುಚಿ ರೆಸಿಪಿಗೆ ಸ್ವಾಗತ. ಇಂದು ನಾನು ಪೌಷ್ಟಿಕಾಂಶದಿಂದ ಕೂಡಿದ ಒಂದು ಟೊಮೆಟೊ ಕಾಯಿ ಚಟ್ನಿಯ ರೆಸಿಪಿನ ತೋರಿಸಲಿಕ್ಕೆ ಆಸೆ ಪಡ್ತಾ ಇದ್ದೀನಿ. ಇದು ಟೊಮೆಟೊ ಕಾಯಿನಲ್ಲಿ ಹೇರಳವಾಗಿ ವಿಟಮಿನ್ ಎ, ಸಿ, ಕೆ, ಪೊಟ್ಯಾಷಿಯಮ್, ಮ್ಯಾಂಗನೀಸ್ ಮತ್ತು ಐರನ್ ಕೂಡ ಇದೆ. ಇದರಲ್ಲಿ ಕಡಲೆಕಾಯಿ ಪ್ರೋಟೀನ್ ಭರಿತವಾದುದು ಮತ್ತು ಎಳ್ಳು ಆರೋಗ್ಯದಾಯಕ ಆಗಿದ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡುವಂತಹ ಒಂದು ಪದಾರ್ಥವಾಗಿದೆ. ಒಂದು ಪ್ಯಾನ್ ಇಟ್ಟುಕೊಂಡು ಅದರಲ್ಲಿ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಮೊದಲಿಗೆ ಇದಕ್ಕೆ ನಾವು ಮೊದಲಿಗೆ ಎಣ್ಣೆ ಕಾದ ನಂತರ ಕೊತ್ತಂಬರಿ ಬೀಜವನ್ನು ಹಾಕಿಕೊಳ್ತೇವೆ. ಅದು ಸುಮಾರು 1 ಚಮಚದಷ್ಟು ನಾನು ತೊಗೊಂಡಿದ್ದೀನಿ. ಮತ್ತು ಒಂದು ಹಿಡಿ ಕಡಲೆಕಾಯಿ ಬೀಜ. ಮೊದಲಿಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಯಾಕಂದರೆ ಕಡಲೆಕಾಯಿ ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇದನ್ನು ನಾವು ಹುರ್ಕೋಬೇಕಾಗತ್ತೆ. 1-2 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳಿ. ಅದಾದಮೇಲೆ ಇದಕ್ಕೆ ಎಳ್ಳನ್ನ ಹಾಕ್ಕೊಳ್ಳಿ. ಎಳ್ಳು ಸ್ವಲ್ಪ ಬೇಗ ಚಟಪಟ ಅಂತ ಆಗೋದ್ರಿಂದ ಇದನ್ನು ಕೊನೆಯಲ್ಲಿ, ಅಂದರೆ ಈ ಕಡಲೆ ಬೀಜ ಮತ್ತು ಕೊತ್ತಂಬರಿ ಬೀಜ ಇದೆಲ್ಲ ಹಾಕಿದ್ಮೇಲೆ ಕೊನೆಗೆ ಎಳ್ಳನ್ನು ಹಾಕ್ಕೊಳ್ಳಿ. ಎಳ್ಳು ಹಾಕ್ಕೊಂಡು ಒಂದು 30 ಸೆಕೆಂಡ್ಗಳ ಕಾಲ ಅದು ಆದ ತಕ್ಷಣವೇ ಕೈನಲ್ಲಿ ಮುರ್ಕೊಂಡು ಹಸಿಮೆಣಸಿನ್ಕಾಯಿನ ಅದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ 4-5 ನಿಮಗೆ ಅದು ಎಷ್ಟು ಖಾರ ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. 4-5 ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ. ಹಾಗೆ ಹಾಕಿದ್ರೆ ಅದು ಸಿಡಿಯತ್ತೆ. ಹಾಗಾಗಿ ಮುರಿದುಕೊಂಡು ಹಸಿಮೆಣಸಿನ್ಕಾಯಿನ ಅದಕ್ಕೆ ಸೇರಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ ತಕ್ಷಣ ಅದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಳಿ. ನಂತರ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ, ಸಣ್ಣಗೆ ಅಂದರೆ ತುಂಬ ಸಣ್ಣಗಲ್ಲ, ದಪ್ಪಕ್ಕೆ ಕೂಡ ಹಚ್ಕೋಬೋದು, ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕಾಯಿಗಳನ್ನ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಹುರಿದುಕೊಳ್ಳಿ. ಸ್ಟವ್ ಸಿಮ್ಮಲ್ಲೇ ಇರಲಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಮತ್ತೆ ಇದನ್ನು ಹುರಿದ್ಕೋಬೇಕಾಗತ್ತೆ. ಕಡಲೆಕಾಯಿ ಅರ್ಧ ಕೆಂಪಗಾಗಿದ್ದರೆ ಸಾಕು, ತುಂಬ ಕೆಂಪಗೆ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಟೊಮೆಟೊ ಎಲ್ಲ ಹಾಕಿದಾಗ ಮತ್ತೆ ಅದು ಇನ್ನೊಂದು ಸ್ವಲ್ಪ ಬೇಯ್ತಾ ಹೋಗುತ್ತೆ. ಹಾಗಾಗಿ ಕಲರ್ನ ನೋಡ್ಕೊಂಬಿಡಿ. ಕಡಲೆಕಾಯಿ ಬೀಜ ಆ ಥರ ಕಲರ್ ಬಂದಿರಬೇಕು. ಅದಕ್ಕೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚೂರು ಹುಣಸೆ ಹಣ್ಣು. ನಿಮಗೆ ಬೇಕಾದರೆ ಬೆಲ್ಲ ಹಾಕ್ಕೋಬಹುದು, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಗುಚ್ಕೊಂಡು ಅದಾದ ತಕ್ಷಣ ಮುಚ್ಚಿಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಡಿ. ಇದಕ್ಕೆ ಯಾವುದೇ ತರಹದ ನೀರು ಎಲ್ಲ ಹಾಕೋದು ಬೇಕಾಗಿಲ್ಲ. ಈಗ ಪೂರ್ತಿಯಾಗಿ ಮೆತ್ತಗೆ ಬೆಂದಿದೆ. ಒಂದು 10 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು. ಮಧ್ಯದಲ್ಲಿ ನೋಡ್ತಾ ಇರಿ, ಸ್ವಲ್ಪ ಆ ಥರ ಮೆತ್ತಗಾಗಿರಬೇಕು. ಮೆತ್ತಗಾದಮೇಲೆ ಈ ಟೊಮೆಟೊನ ನೋಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಣ್ಣಗಾಗಲು ಬಿಡಿ. ಈ ಮಿಶ್ರಣ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಅನ್ನಕ್ಕೆ ಬೇಕಾದರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಳ್ಳು ಮತ್ತು ಕಡಲೆಕಾಯ್ದು ಸಣ್ಣ ಹೋಳುಗಳು ಬಾಯಿಗೆ ಸಿಗ್ತಾ ಇರುತ್ತೆ. ಕಡಲೆಕಾಯ್ದು ಪುಡಿ ಥರ ಸಿಗ್ತಾ ಇರುತ್ತೆ, ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ನೀವು ತರಿಯಾಗಿ ರುಬ್ಕೊಳ್ಳಿ. ನಿಮಗೆ ಇಡ್ಲಿಗೆ ಏನಾದರೂ ಬೇಕು, ದೋಸೆಗೆ ಬೇಕು ಅಂದರೆ ನುಣ್ಣಗೆ ರುಬ್ಕೋಬೋದು. ಇದು ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರವಾಗಿ ಹುಳಿಯಾಗಿರುವಂತಹ ಒಂದು ಚಟ್ನಿ ಇಲ್ಲಿ ರೆಡಿ ಆಯಿತು. ಇದನ್ನು ದಯವಿಟ್ಟು ಟ್ರೈ ಮಾಡಿ. ಎಲ್ಲರೂ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.